ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ, ದೇವರ ವಾಕ್ಯವು ನಮಗೆ ಅದರಲ್ಲಿ ಜೀವ ಇದೆ, ಆತ್ಮಿಕ ಜೀವ ಇದೆ. ಅದನ್ನು ನಾವು ಈ ಅಧ್ಯಯನ ಮಾಡಿಕೊಳ್ಳುವಾಗ ತಿಳ್ಕೊಳ್ತೇವೆ. ಆದರೆ ಈ 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 21 ವಚನಗಳು. 1ರಿಂದ 21 ವಚನಗಳು. ಇದರಲ್ಲಿ ಜಯ ಜೀವನದ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ಜಯ ಜೀವನದ 18 ರಹಸ್ಯಗಳು. ಏನಿದು ರಹಸ್ಯಗಳು? 18 ರಹಸ್ಯಗಳು ಒಂದೊಂದಾಗಿ ಈ 21 ವಚನಗಳಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 21ರಲ್ಲಿ 18 ಜಯ ಜೀವನದ ರಹಸ್ಯಗಳು. ಮೊದಲನೇದಾಗಿ ಮೊದಲನೇ ವಚನ, ಲೂಕ 4:1, ಯೇಸು ಪವಿತ್ರಾತ್ಮ ತುಂಬಿದವರಾಗಿ, ಪವಿತ್ರಾತ್ಮ ಭರಿತರಾಗಿ. ಹಾಗಾದರೆ ಜಯ ಜೀವನದ ಮೊದಲನೇ ರಹಸ್ಯ ಪವಿತ್ರಾತ್ಮನಿಂದ ತುಂಬಿರುವಂಥದ್ದು. ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಈಸ್ ದ ಸೀಕ್ರೆಟ್ ಆಫ್ ವಿಕ್ಟೋರಿಯಸ್ ಲೈಫ್. ಎರಡನೇದಾಗಿ ಅದೇ ಮೊದಲನೇ ವಚನದಲ್ಲಿ ನಾವು ನೋಡುವಾಗ ದೇವರಾತ್ಮನಿಂದಲೇ ಆತನು ಅಡವಿಗೆ ಮಾರ್ಗದರ್ಶನ ಹೊಂದಿದ್ದಾಗಿ ನಾವು ನೋಡ್ತೇವೆ. ದ ಹೋಲಿ ಸ್ಪಿರಿಟ್ ಲೆಡ್ ಹಿಮ್ ಟು ವಿಲ್ಡರ್ನೆಸ್. ದೇವರಾತ್ಮನಿಂದ ನಡೆಸುವಿಕೆಯಿಂದ ಯೇಸು ಸ್ವಾಮಿ ಆ ಮರುಭೂಮಿಗೆ ಮಾರ್ಗದರ್ಶನವನ್ನು ಹೊಂದಿದವರಾಗಿ ಹೋಗಿರಲು, ಈ ದೇವರಾತ್ಮನ ಮಾರ್ಗದರ್ಶನ ಅಂತ ಹೇಳುವಾಗ, ಅಥವಾ ದೇವರಾತ್ಮನಿಂದ ನಡೆಸಿಕೊಳ್ಳುವಿಕೆ, ಲೆಡ್ ಬೈ ದ ಸ್ಪಿರಿಟ್, ಈಸ್ ಅನದರ್ ಸೀಕ್ರೆಟ್ ಆಫ್ ವಿಕ್ಟೋರಿಯಸ್ ಲೈಫ್. ಜಯ ಜೀವನದ ಮತ್ತೊಂದು ರಹಸ್ಯ ದೇವರಾತ್ಮನಿಂದ ನಡೆಸುವಿಕೆಯನ್ನು ಹೊಂದೋದು, ಅಥವಾ ಮಾರ್ಗದರ್ಶನ ಹೊಂದೋದು, ಅಥವಾ ದೇವರಾತ್ಮನಿಂದ ನಡೆಸಿಕೊಂಡು ಹೋಗುವ ಅನುಭವ. ಭಾಳ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯ. ನನ್ನ ಆತ್ಮಿಕ ನಾಯಕರು ಒಂದು ಸಾರಿ ಒಬ್ಬ ವೃದ್ಧ ದೇವರ ಮನುಷ್ಯರೊಬ್ಬರು ಕೇಳಿದರು ಒಂದು ಪ್ರಶ್ನೆ. ಇನ್ನೂ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಆ ಒಂದು ಪ್ರಶ್ನೆ ಧ್ವನಿಸ್ತಾ ಇದೆ. ಅದೇನಂತ ಹೇಳಿದರೆ, ಅವ್ರು ಕೇಳಿದರು, ಬ್ರದರ್ ಝ್ಯಾಕ್, ಹೌ ವಾಸ್ ಯುವರ್ ಟ್ರಿಪ್ ಟು ಇಂಥ ದೇಶಕ್ಕೆ ನೀವು ಹೋಗಿದ್ರಲ್ಲ, ನಿಮ್ಮ ಪ್ರಯಾಣ ಹೇಗಿತ್ತು ಅಂತ ಕೇಳಿದರು. ಆ ವೃದ್ಧ ಸಹೋದರರು ಕೇಳಿದಂಥ ಪ್ರಶ್ನೆಗೆ ನನ್ನ ಆತ್ಮಿಕ ನಾಯಕರು ಕೊಟ್ಟಂಥ ಉತ್ತರ ಏನಂದರೆ, ಭಾಳ ಆಶ್ಚರ್ಯವಾದಂಥ ಒಂದು ಉತ್ತರ ಕೊಟ್ಟರು. ಅದೇನೆಂದರೆ, ಬೇರೆ ಎಲ್ಲ ಮೀಟಿಂಗು ನಾನಾಗಿ ಹೋದೆ, ಆದರೆ ಈ ಮೀಟಿಂಗು ದೇವರು ನನಗಾಗಿ ಏರ್ಪಡಿಸಿದಂಥ, ನೇಮಿಸಿದಂಥ, ಕ್ರಮಪಡಿಸಿದಂಥ ಕೂಟವಾಗಿತ್ತು ಅಂತ ಹೇಳ್ಬಿಟ್ಟು. ನನಗೆ ಭಾಳ ಶಾಕ್ ಆಯಿತು, ಆಶ್ಚರ್ಯ ಆಯಿತು. ಶಾಕ್ ಯಾಕಾಯ್ತು ಅಂತ ಹೇಳಿದ್ರೆ, ಎಲ್ಲ ಮೀಟಿಂಗು ದೇವರಾತ್ಮನಿಂದ ನಡೆಸುವಿಕೆಯನ್ನು ಹೊಂದಿದವರಾಗಿ ಹೋಗಿದ್ರು ಅಂದ್ಕೊಂಡೆ. ಆದರೆ ಅದೇ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕರಾಗಿ, ಶುದ್ಧ ಪ್ರಾಮಾಣಿಕ, ಆದರೆ ನೇರವಾಗಿ, ಧೈರ್ಯವಾಗಿ ಆ ಒಂದು ಹೇಳಿಕೆಯನ್ನು ನೀಡಿದರು. ಈ ಒಂದು ಕೂಟ ದೇವರಿಂದ ನಡೆಸುವಿಕೆಯನ್ನು, ಕ್ರಮಪಡಿಸುವಿಕೆಯನ್ನು ಹೊಂದಿ ಹೋಗಿದ್ದು ಅಂತ ಹೇಳ್ಬಿಟ್ಟು. ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕೂಡ ದೇವರಾತ್ಮನಿಂದ ನಡೆಸುವಿಕೆಯನ್ನು ಹೊಂದಿದ ಒಂದು ಕೂಟಗಳು,
ಸನ್ನಿವೇಶಗಳು, ಕಾರ್ಯಕ್ರಮಗಳು, ಘಟನೆಗಳು ಆಗಿರುವಂತೆ ದೇವರು ಸಹಾಯ ಮಾಡಲಿ. ಅದೇ ಜಯ ಜೀವನದ ರಹಸ್ಯ. 2 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ದು, ಇನ್ನೂ 16 ರಹಸ್ಯಗಳು ನಾವು ನೋಡಬೇಕಾಗ್ತದೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 21 ವಚನಗಳಲ್ಲಿ ಜಯ ಜೀವನದ 18 ರಹಸ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಂದು, ದೇವರಾತ್ಮನಿಂದ ತುಂಬಿರುವಂಥದ್ದು. 2ನೇದು, ದೇವರಾತ್ಮನಿಂದ ನಡೆಸಿಕೊಂಡು ಹೋಗಿರುವಂಥದ್ದು. 3ನೇದು ನೋಡುವಾಗ 2ನೇ ವಚನ, 40 ದಿನಗಳು ಸೈತಾನನಿಂದ ಯೇಸು ಸ್ವಾಮಿ, ಯೇಸು ಕರ್ತನು ಶೋಧನೆಯನ್ನು ಎದುರುಗೊಂಡದ್ದನ್ನು ಓದ್ತೇವೆ. ಶೋಧನೆ, ಟೆಂಪ್ಟೇಷನ್, ಶೋಧನೆ ಕೂಡ ಜಯ ಜೀವನದ ಒಂದು ರಹಸ್ಯ. ಹಾಗಾದರೆ ಶೋಧನೆ ಅಗತ್ಯವೇ ಎಂಬ ಒಂದು ಪ್ರಶ್ನೆಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಗತ್ಯವೇ? ವಾರಕ್ಕೊಂದು ಪರೀಕ್ಷೆ ಅಥವಾ ತಿಂಗಳಿಗೊಂದು ಪರೀಕ್ಷೆ ಅಥವಾ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್, ಹಾಫ್ ಇಯರ್ಲಿ ಅಥವಾ ಆ್ಯನ್ಯುವಲ್, ವಾರ್ಷಿಕ ಪರೀಕ್ಷೆ ಅಂತಿದೆ ಅಲ್ವ, ಆ ರೀತಿಯಾಗಿ ಪರೀಕ್ಷೆ ಅಗತ್ಯವೇ ಅಂತ ಹೇಳುವಾಗ ಅಗತ್ಯ. ಹಾಗಾದರೆ ಶೋಧನೆ ಕೂಡ ಅಗತ್ಯ ಜಯ ಜೀವನಕ್ಕೆ. ಇಲ್ಲದಿದ್ದರೆ ಯಾವುದರಿಂದ ಜಯ ಹೊಂದಬೇಕು, ಹೇಗೆ ಜಯ ಹೊಂದಬೇಕು ಎಂಬ ಪ್ರಶ್ನೆ ಬರ್ತದೆ. ಆದರೆ ದೇವರು 1 ಕೊರಿಂಥ 10:13 ಪ್ರಕಾರವಾಗಿ ನಮ್ಮ ಶಕ್ತಿಯನ್ನು ಮೀರಿ ಆತನ ಶೋಧನೆ ಕೊಡೋದಿಲ್ಲ. ಮನುಷ್ಯರಿಗೆ ಸಂಭವಿಸುವಂಥ ಶೋಧನೆಗಳೇ ಹೊರತು ಬೇರೇನು ನಮಗೆ ಸಂಭವಿಸುವುದಿಲ್ಲ. ಸರ್, ಯಾಕೆ? ದೇವ್ರ ನಂಬಿಗಸ್ತನು. ಹೌದು, ದೇವ್ರ ನಂಬಿಗಸ್ತನಾಗಿರೋದ್ರಿಂದ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅಥವಾ ಸಹಿಸಿಕೊಳ್ಳುವ ಮಾರ್ಗವನ್ನು ಅಥವಾ ಜಯಿಸುವ ಮಾರ್ಗವನ್ನು ಅಥವಾ ನಾನೇ ಮಾರ್ಗವು ಎಂಬುದಾಗಿ ಹೇಳಿದಂಥ ಯೋಹಾನ 14:6 ಯೇಸು ಕ್ರಿಸ್ತನ ಮಾರ್ಗವನ್ನು, ಆತನನ್ನು ನಮಗೆ ತೋರಿಸಿ ಕೊಡುವ ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 4ನೇದಾಗಿ ಜಯ ಜೀವನದ 18 ರಹಸ್ಯಗಳಲ್ಲಿ ಲೂಕ 4ರಿಂದ ನೋಡ್ಕೊಳ್ತಿದ್ದೇವೆ. 2ನೇ ವಚನ, ಆ ದಿವಸಗಳಲ್ಲಿ ಯೇಸು ಏನೂ ತಿನ್ನಲಿಲ್ಲ, ಉಪವಾಸ. ಜಯ ಜೀವನದ 4ನೇ ರಹಸ್ಯ ಉಪವಾಸ. ಅಂದರೆ ದೇವರಿಂದ ನಡೆಸಲ್ಪಟ್ಟ ಅಥವಾ ದೇವರ ನಡೆಸುವಿಕೆಯನ್ನು ಹೊಂದಿದ ಉಪವಾಸ. 4ನೇದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು 5ನೇ ರಹಸ್ಯವನ್ನು ನಾವು ನೋಡ್ತೇವೆ. 4ನೇ ವಚನದಲ್ಲಿ ಅದೇನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದು. ಸೈತಾನನು ಯೇಸು ಕರ್ತನಿಗೆ ಈ ಕಲ್ಲಿಗೆ ರೊಟ್ಟಿ ಆಗುವಂತೆ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಕೊಟ್ಟಂಥ ಉತ್ತರ, ಮನುಷ್ಯನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ ಎಂದು ಬರೆದಿದೆ. ಎಲ್ಲಿ ಬರೆದಿದೆ? ದೇವರ ವಾಕ್ಯದಲ್ಲಿ ಬರೆದಿದೆ. ಹೇಗೆ ಗೊತ್ತಾಯ್ತು ಯೇಸು ಸ್ವಾಮಿಗೆ? ಅದನ್ನು ಓದಿದರು. ಅದನ್ನು ಮನಸ್ಸಿನಿಂದ, ಬಾಯಿಂದ, ಹೃದಯದಲ್ಲಿ ಇರುವಂಥ ವಾಕ್ಯವನ್ನು ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರವಾಗಿ ನಡೆದಂಥದ್ದು ಏನು ಎಂಬುದಾಗಿ ನೋಡುವಾಗ ಆ ಜಯ ಜೀವನದ ರಹಸ್ಯವಾಗಿತ್ತು. ನಿಕ್ಷೇಪವಾದ, ನಿಗೂಢವಾದಂಥ, ಮರೆಯಾದಂಥ ಆ ವಾಕ್ಯ. ಮತ್ತು ಅದೇ ರೀತಿಯಾಗಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ದೇವರು 7 ಮತ್ತು 8 ವಚನ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 7 ಮತ್ತು 8 ವಚನದಲ್ಲಿ ಆರಾಧನೆ ವಿಷಯವಾಗಿ ಒಂದು ದೊಡ್ಡ ಒಂದು ಡಿಸ್ಕಷನ್ ನಮ್ಮ ಕರ್ತನಾದ ಯೇಸುವಿಗೂ ಮತ್ತು ಸೈತಾನನಿಗೂ ಸಂಭಾಷಣೆ ನಡೀತಾ ಇರುವಾಗ ಆರಾಧನೆಯ ಬಗ್ಗೆ ಒಂದು ಮಾತು ಬಂದಾಗ ಯೇಸು ಸ್ವಾಮಿ ದೇವರಾದ ಕರ್ತನನ್ನು ಆರಾಧಿಸಬೇಕೆಂಬುದಾಗಿ. ಆರಾಧನೆ ಜಯ ಜೀವನದ 6ನೇ ರಹಸ್ಯ, 6th ಸೀಕ್ರೆಟ್ ಆಫ್ ವಿಕ್ಟೋರಿಯಸ್
ಲೈಫ್. ಯಾಕಂದರೆ ಆರಾಧನೆ ದೇವರನ್ನು ಮಾಡುವಾಗ ಪಾಪ ಅನ್ನುವಂಥದ್ದು ಸ್ವಾರ್ಥವನ್ನು ಆರಾಧಿಸುವಂಥದ್ದು, ವಸ್ತುವನ್ನು ಆರಾಧಿಸುವಂಥದ್ದು, ಅಥವಾ ಸೈತಾನ್ನಿಗೆ ಅಡ್ಡ ಬೀಳುವಂಥದ್ದು. ಆದರೆ ನಿಜ ದೇವರನ್ನು ಆರಾಧಿಸುವಾಗ ಬೇರೆ ವಿಷಯಗಳನ್ನು ನಾವು ಜಯಿಸುವುದಕ್ಕೆ ಸಾಧ್ಯ. ವೆನ್ ವಿ ವರ್ಷಿಪ್ ಗಾಡ್ ವಿ ಓವರ್ಕಮ್ ಆಲ್ ಅದರ್ ಸಿನ್ಸ್. 7ನೇದಾಗಿ 8ನೇ ವಚನ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 8ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಮಾತ್ರ, ಆತನನ್ನು ಮಾತ್ರ ಆರಾಧಿಸಿ ಆತನಿಗೆ ಸೇವೆಯನ್ನು ಸಲ್ಲಿಸಬೇಕೆಂಬುದಾಗಿ. ವರ್ಷಿಪ್ ಗಾಡ್ ಆ್ಯಂಡ್ ಸರ್ವ್ ಹಿಮ್. ಹೌದು, ದೇವ್ರ ಸೇವೆಯನ್ನು ಮಾಡ್ತಾ ಇದ್ದಾಗ ಇಟ್ಸ್ ಅನ್ ಆ್ಯಂಟಿಡೋಟ್ ಫಾರ್ ಸಿನ್. ದೇವರ ಸೇವೆಯನ್ನು ಯಥಾರ್ಥವಾಗಿ ಮಾಡುವಾಗ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ಅಥವಾ ದೇವರ ಸೇವೆಯನ್ನು ದೇವರ ಪವಿತ್ರ ಸೇವೆಯನ್ನು ಮಾಡುವಾಗ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ಅಥವಾ ಪಾಪದ ಮೇಲೆ ಜಯ ಹೊಂದುವುದಕ್ಕೆ ಅದು ಒಂದು ರಹಸ್ಯವಾಗಿ, ಅದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ, ವೇದಿಕೆಯಾಗಿ, ಅಸ್ಥಿವಾರವಾಗಿ ಇರುವಂಥದ್ದು ಸರ್ವಿಂಗ್ ಗಾಡ್. ಆದರೆ ಸ್ವಾರ್ಥವಾಗಿ ದೇವ್ರ ಸೇವೆಯನ್ನು ಮಾಡಿದರೆ ಅದೇ ಪಾಪ ಮತ್ತು ಜಯ ಜೀವನ ಹೊಂದೋದಕ್ಕೆ ಸಾಧ್ಯವಿಲ್ಲ. 12ನೇ ವಚನದಲ್ಲಿ ಜಯ ಜೀವನದ 8ನೇ ರಹಸ್ಯ ಇದೆ. ಅದೇನಂತ ಹೇಳಿದರೆ, ಕರ್ತನನ್ನು ಪರೀಕ್ಷಿಸಬಾರ್ದು. ದೇವರನ್ನು ಪರೀಕ್ಷಿಸಬಾರ್ದು, ನಾನು ಪರೀಕ್ಷಿಸೋದಿಲ್ಲ ಎಂಬಂಥ ಮನೋಭಾವನೆ ಜಯ ಜೀವನದ 8ನೇ ರಹಸ್ಯ. 8th secret of victorious life is an attitude of not to test God. ಯಾಕೆ ದೇವರನ್ನು ಪರೀಕ್ಷಿಸಬೇಕು? ಯಾಕೆ ದೇವರನ್ನು ಪ್ರಶ್ನಿಸಬೇಕು? ನನಗೆ ಹಕ್ಕಿಲ್ಲ ದೇವರನ್ನು ಪ್ರಶ್ನಿಸೋದಕ್ಕೆ. ಅಥವಾ ಅದರ ಬದಲು ದೇವರಿಗೆ ನಾನು ಅಧೀನನಾಗ್ತೇನೆ ಎಂಬುದು ಜಯ ಜೀವನದ ಮತ್ತೊಂದು ರಹಸ್ಯ. ಜಯ ಜೀವನದ ಮತ್ತೊಂದು ರಹಸ್ಯ 8ನೇದು. 9ನೇದಾಗಿ ನೋಡುವಾಗ 14ನೇ ವಚನದಲ್ಲಿ, ಲೂಕ 4:14, ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಗಲಿಲಾಯಕ್ಕೆ ಹಿಂದಿರುಗಿದ. ಪವಿತ್ರಾತ್ಮನ ಶಕ್ತಿ ಜಯ ಜೀವನದ ರಹಸ್ಯ. ಅನದರ್ 9th secret of victorious life, power of Holy Spirit. ಶಕ್ತಿಯಿಂದ, ಪವಿತ್ರಾತ್ಮ ತುಂಬಿರುವಂಥದ್ದು 1ನೇ ವಚನ. ಪವಿತ್ರಾತ್ಮನಿಂದ ನಡೆಸಿಕೊಂಡು ಹೋಗೋದು, ಪವಿತ್ರಾತ್ಮನ ಶಕ್ತಿಯಿಂದ ಈ 3 ಬೇರೆ ಬೇರೆ ಅನುಭವಗಳು ಒಬ್ಬ ವ್ಯಕ್ತಿಯಿಂದ, ದೇವರಾತ್ಮನು. 15ನೇ ವಚನ, ಯೇಸು ಅವರ ಸಭಾಮಂದಿರದಲ್ಲಿ ಬೋಧಿಸಿದ್ದರಿಂದ. ಸಭಾಮಂದಿರ, ಆಲಯ ಅಭಿಮಾನವು ಜಯ ಜೀವನದ ರಹಸ್ಯ. Zeal of the house of God is a secret of overcoming temptation. 11ನೇ ರಹಸ್ಯ ನೋಡುವಾಗ ಅದನ್ನು 18ನೇ ವಚನದಲ್ಲಿದೆ. ಲೂಕ 4:18, ಬಡವರಿಗೆ ಸುವಾರ್ತೆ ಸಾರುವುದು. ಬಡವರಿಗೆ ಸುವಾರ್ತೆಯನ್ನು ಸಾರುವುದು ಕೂಡ, ಗಾಸ್ಪಲ್ ಟು ದ ಪುವರ್ is an antidote for sin. ಪಾಪವನ್ನು ಜಯಿಸುವಂತೆ ಮಾಡುವಂಥದ್ದು ಬಡವರಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಅಂದರೆ ಬಡವರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದರೆ ಯಥಾರ್ಥವಾಗಿ ಶೋಧನೆಗೆ ಅಲ್ಲಿ ಅವಕಾಶ, ಆ ರೀತಿಯಾಗಿ ಹೇಳ್ತೇನೆ. ಮತ್ತು ಅದೇ 18ನೇ ವಚನದಲ್ಲಿ, ಆತ ನನ್ನನ್ನು ಅಭಿಷೇಕಿಸಿದ್ದಾನೆ. ಅನಾಯಿಂಟಿಂಗ್, ಅಭಿಷೇಕ ಜಯ ಜೀವನದ 12ನೇ ರಹಸ್ಯ. 12th secret of a victorious life is anointing.
ಅನಾಯಿಂಟಿಂಗ್ ಬ್ರೇಕ್ಸ್ ದ ಬಾಂಡೇಜ್. ಅಭಿಷೇಕ ನೊಗವನ್ನು ಮುರಿಯುವುದಾಗಿದೆ. ಮತ್ತು 13ನೇ ರಹಸ್ಯ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆ. ಸೆರೆಯಲ್ಲಿರುವಂಥವರಿಗೆ ಯಥಾರ್ಥವಾಗಿ ಬಿಡುಗಡೆಯನ್ನು ಸಾರುವಾಗ, ವೆನ್ ವಿ ಆರ್ ಆಕ್ಯುಪೈಡ್, ಅವಾಗೇನಾಗ್ತದೆ, ನಾವು ಸೆರೆಯಲ್ಲಿ, ಪಾಪವೆಂಬ ಸೆರೆಯಲ್ಲಿ ಬೀಳುವುದಿಲ್ಲ, ಜಯ ಜೀವನ ಮಾಡ್ತೇವೆ. ಕುರುಡರಿಗೆ ದೃಷ್ಟಿ ಕೊಡುವಂಥದ್ದು 14ನೇ ರಹಸ್ಯ. ಹಾಗಾದರೆ ಸೈಟ್, ದೃಷ್ಟಿ ಅಂತ ಹೇಳುವಾಗ ಇದು ಪ್ರಕಟಣೆ. ಹೌದು, ದೈಹಿಕವಾದಂಥ ಕುರುಡರಿಗೆ, ಹೌದು, ನಾನು ನೋಡಿದ್ದೇನೆ. ನನ್ನ ಸ್ನೇಹಿತರು ಕೆಲವರು ಭಾಷಾಂತರ ಕೂಡ ಅವ್ರಿಗೆ ಮಾಡಿದ್ದೇನೆ. ಕುರುಡರನ್ನು ಯಾವ ರೀತಿಯಾಗಿ ಕಣ್ಣು ನೀಡುವಂಥ ಒಂದು ಸೇವೆ ಮಾಡ್ತಿದ್ದಾರೆ. ಅದು ದೈಹಿಕವಾಯಿತು. ಅದು ಆತ್ಮಿಕವಾದ ರೀತಿಯಲ್ಲಿ ಕೂಡ ರೆವಲೇಷನ್ ಆಲ್ಸೋ ಗಿವ್ಸ್ ಎ ಸೀಕ್ರೆಟ್ ಟು ಓವರ್ಕಮ್ ಸಿನ್. ಮತ್ತು ಹಾಗೆ ಮುಂದುವರಿಯುವುದಾದರೆ ಜಜ್ಜಿ ಹೋದವರನ್ನು ಬಿಡಿಸಿ ಕಳಿಸುವುದು. ಹೌದು, ಜಜ್ಜಿ ಹೋದಂಥವ್ರನ್ನ, ಮುರಿಯಲ್ಪಟ್ಟಂಥವ್ರನ್ನು, ಮುರಿದಂಥವ್ರನ್ನ ಬಿಡಿಸಿ ಕಳಿಸುವುದು ಕೂಡ ಪಾಪದ ಮೇಲೆ ಜಯ ಹೊಂದುವುದಕ್ಕೆ ಸಹಾಯಕರ. ಯಾಕಂದರೆ ನಾವು ಇದರಲ್ಲೇ ನಾವು ಮನಸ್ಸೆಲ್ಲ ಕೊಟ್ಟಿರುವಾಗ ಪಾಪಕ್ಕೆ ಆಸ್ಪದ ಇಲ್ಲ, ಯಥಾರ್ಥವಾಗಿ ನಾವು ಸೇವೆ ಮಾಡುವಾಗ. ಹಾಗೆ 16ನೇದು 19ನೇ ವಚನದಲ್ಲಿ ಫೇವರ್, ಸ್ವೀಕೃತ, ಮೆಚ್ಚುಗೆಯ ವರ್ಷ ಅಂತಿದೆ ಅಲ್ವಾ. ಅಂದರೆ ಅದು ದಯೆ, ಮೆಚ್ಚುಗೆ, ಜೂಬಿಲಿ ಅಂತ ಹೇಳ್ಬೋದು. ಹೌದು, ದೇವರ ಮೆಚ್ಚುಗೆ ನಮಗೆ ಲಭ್ಯವಾದಾಗ ಪಾಪದ ಮೇಲೆ ಜಯವನ್ನು ಹೊಂದ್ತೇವೆ, ಜಯ ಜೀವನ ನಾವು ಮಾಡ್ತೇವೆ. 17ನೇದಾಗಿ ನನ್ನನ್ನು ಕಳುಹಿಸಿದ್ದಾರೆ ಅಂತ ಹೇಳ್ಬಿಟ್ಟು 19ನೇ ವಚನ. ಅಂದರೆ ನಾವು ದೇವರಿಂದ ಆ ಕರೆಯನ್ನು ಹೊಂದಿರುವಂಥದ್ದು. ಗಾಡ್ಸ್ ಕಮಿಷನಿಂಗ್ ಹೆಲ್ಪ್ಸ್ ಅಸ್ ಟು ಓವರ್ಕಮ್ ಸಿನ್. ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತೇನೆ, ದೇವರ ಒಂದು ಕರೆ ನಮ್ಮ ಜೀವನದಲ್ಲಿ ಬರುವಾಗ ಏನಾಗ್ತದೆ, ನಾವು ಜಯ ಜೀವನ ಜೀವಿಸ್ತೇವೆ. ದೇವರ ಕರೆ ಅಂತ ಹೇಳಿದಾಗ ಬೈಬಲ್ನಲ್ಲಿ ಹುದುವಾದ ಕರೆಗಳಿದೆ. ಜನರಲ್ ಕಾಲ್ ಆಫ್ ಗಾಡ್. ನಾವು ಪವಿತ್ರರಾಗಿರುವಂಥದ್ದು ದೇವರ ಕರೆ. ನಾವು ಬಲಹೀನರನ್ನು ದೇವರು ಕರೆದಿದ್ದಾನೆ. ದೇವರ ಮಹಿಮೆಗಾಗಿ, ದೇವರ ಸಾಕ್ಷಿಯಾಗಿ ಇರುವಂತೆ. ಇವೆಲ್ಲ ಹುದುವಾದ ಕರೆ. ವೈಯಕ್ತಿಕವಾದ ಕರೆಗಳು ಕೂಡ ಇದೆ. ಸರಿ, ಕೊನೆಯದಾಗಿ ನೋಡುವಾಗ ಲೂಕನ ಸುವಾರ್ತೆ 4ನೇ ಅಧ್ಯಾಯದ 21ನೇ ವಚನದಲ್ಲಿ ಯೇಸು ಸ್ವಾಮಿ, ನೀವು ಕೇಳುತ್ತಿದ್ದಂತೆ ಈ ಮಾತುಗಳು ಇಂದು ನೆರವೇರಿದವು ಅಂತ ಹೇಳುವಾಗ, ಫುಲ್ಫಿಲ್ಲಿಂಗ್ ಗಾಡ್ಸ್ ವರ್ಡ್, ದೇವರ ವಾಕ್ಯ ನೆರವೇರಿಸುವುದರಿಂದ ಜಯ ಜೀವನವನ್ನು ಜೀವಿಸ್ತೇವೆ. ಜಯ ಜೀವನದ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್. ಅದರಲ್ಲಿ ದೇವರ ವಾಕ್ಯ ಒಂದೊಂದಾಗಿ ದೇವರ ಸೇವೆಯನ್ನು ಮಾಡಬೇಕು, ದೇವರ ವಾಕ್ಯವನ್ನು ನೆರವೇರಿಸಬೇಕು. ಈ ರೀತಿಯಾಗಿ ನೆರವೇರಿಸಿಕೊಂಡು ಇರುವಾಗ ಪಾಪಕ್ಕೆ, ಅವಿಧೇಯತೆಗೆ, ಸ್ವಾರ್ಥಕ್ಕೆ ಆಸ್ಪದನೇ ಇಲ್ಲ. ಹಾಗಾದರೆ ಏನು ಆಸ್ಪದ? ಜಯ ಜೀವನವೇ ಆಸ್ಪದ. ಬೈ ಬೀಯಿಂಗ್ ಇನ್ವಾಲ್ವ್ ವಿತ್ ಗಾಡ್ಸ್ ವರ್ಡ್ ಆ್ಯಂಡ್ ಫುಲ್ಫಿಲ್ಲಿಂಗ್ ಗಾಡ್ಸ್ ವರ್ಡ್, ಅಂದರೆ ದೇವರ ವಾಕ್ಯ ವಿಧೇಯರಾದಾಗ ನಮಗೇನಾಗ್ತದೆ? ಜಯ ಜೀವನ ಲಭ್ಯವಾಗ್ತದೆ. ಆಶ್ಚರ್ಯ ಅಲ್ವಾ? ಹೌದು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 21 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.